ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ಅಗ್ನಿವೀರ ಮತ್ತು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತ ಮೆಂಟಲ್ ಎಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಅಂದ್ರೆ ಚರ್ಚೆ ಮಾಡೋಣ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಏನಾಗ್ತದ ತಲುಪ್ತದ ಅಂತ. ಹಾಗಾದ್ರೆ ನಾವು ಕೆಲವೊಂದಿಷ್ಟ ಈ RRB ಗ್ರೂಪ್ ಡಿ ಆಗಿರಬಹುದು ಅಥವಾ ಅಗ್ನಿವೀರ ಪರೀಕ್ಷೆಗಳನ್ನ ನೋಡಿದಾಗ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಂಖ್ಯಾ ಸರಣಿಗಳಾಗಿರಬಹುದು, ಈ ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ತಾವ ಅಂದ್ರೆ ಹೆಚ್ಚಿಗೆ ಕಂಡು ಬಂದಿದ್ದಾವ ಅಂತಕ್ಕಂಥದ್ದು. ಹಾಗಾಗಿ ನಾವು ಅಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವ್ ಏನ್ ಮಾಡೋಣ, ಇಲ್ಲಿ ಬಿಡಿಸ್ತಕ್ಕಂತ ಕೆಲಸವನ್ನ ಮಾಡೋಣ. ಹಾಗಾದ್ರೆ ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮೊದಲನೇದಾಗಿ ಯಾವುದಕ್ಕೆ ಸಂಬಂಧಪಟ್ಟಂತದಂದ್ರ ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕಂಡು ಬರ್ತಾವು. ಹಾಗಾದ್ರೆ ನೀವು ಕೂಡ, ನಾ ಪ್ರಶ್ನೆಗಳನ್ನ ಮೊದಲು ಹೇಳ್ತೀನಿ, ಆನ್ಸರ್ ಬಿಡಿಸುವುದಕ್ಕಿಂತ ಮೊದಲು ನೀವು ಏನ್ ಮಾಡ್ಬೋದು, ಈ ವಿಡಿಯೋನ ಸ್ಟಾಪ್ ಮಾಡಿ ಆ ಪ್ರಶ್ನೆಗೆ ಬಿಡಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಯಾವ ಪ್ರಶ್ನೆ ಇದೆ ಅಂದ್ರ ನೋಡಿ, ಒಂದು ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತದ್ದು 3, 9, 27, 81 ಒಂದು ಕ್ವಶನ್ ಮಾರ್ಕ್ ಅಂತಕ್ಕಂಥದನ್ನ ಕೊಟ್ಟಿದ್ದಾರೆ. ಅಂದ್ರ ಇದನ್ನು ಪೂರ್ಣಗೊಳಿಸ್ಬೇಕು ನಾವು. ಇದೊಂದು ಸಂಖ್ಯಾ ಸರಣಿ, ಇಲ್ಲಿ ಯಾವ ಸಂಖ್ಯೆ ಬರ್ತದ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಾಗ್ತದ, ಕಂಡು ಹಿಡಿಬೇಕಾಗ್ತದ. ನಮ್ಗ ಇಂಥವು ಕೆಲವೊಂದಿಷ್ಟ ಸಿಂಪಲ್ ಆದಂತ ಪ್ರಶ್ನೆಗಳು ಕೂಡ ಏನ್ ಮಾಡಲಾಗ್ತದ ಅಂದ್ರೆ ಕೇಳಲಾಗ್ತದ. ಆದ್ರೆ ನಾವು ಬಹಳಷ್ಟು ವಿಚಾರವನ್ನ ಮಾಡಿದ್ವಿ, ಈಜಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ಬಿಡಿಸಬಹುದು. ಆದ್ರೆ ಕೆಲವೊಂದು ಟ್ರಿಕ್ಸ್ ಅನ್ನ ನಾವು ಬಳಸಿಕೊಳ್ಬೇಕಾಗ್ತದ, ಇಲ್ಲಾದ್ರೆ ನಾವು ಪ್ರಶ್ನೆಯನ್ನ ತಪ್ಪು ಮಾಡ್ತಕ್ಕಂಥದನ್ನ ನಾವು ಏನ್ ಮಾಡ್ಬೋದು, ಕಾಣಬಹುದು. ಹಾಗಾದ್ರೆ ಇದು ಯಾವ ರೀತಿಯಾಗಿ ಇಲ್ಲಿ ಯಾವ ಒಂದು ಆಪ್ಷನ್ ಬರ್ತದ ಅಂತ ನಿಮ್ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರು. ಏನ್ ಕೊಟ್ಟಿದ್ದಾರೆ ಆಪ್ಷನ್ ಅಂದ್ರ, ಮೊದಲನೇದಾಗಿ ಎ ಆಪ್ಷನ್ ಏನಿದೆ ಅಂದ್ರ 324 ಇದೆ. ಎ ಆಪ್ಷನ್ ಏನಿದೆ 324 ಇದೆ. ಬಿ ಆಪ್ಷನ್ 243, ಬಿ ಆಪ್ಷನ್ 243, ಸಿ ಆಪ್ಷನ್ 210, ಡಿ ಆಪ್ಷನ್ 162 ಅಂತಕ್ಕಂಥದ್ದು. ಹಾಗಾದ್ರ ಇಲ್ಲಿ 4 ಆಪ್ಷನ್ಗಳನ್ನ ನೀಡಿದಾರ, ಯಾವ್ದು ಕರೆಕ್ಟ್ ಆಗ್ತದ ಅಂತಕ್ಕಂಥ ಬಿಡಿಸ್ಕೊಂಡು ಹೋಗೋಣ. ನೋಡ್ರಿ, ಮೊದಲನೇದಾಗಿ 3 ಆದ್ರೂ ಪ್ಲೇ ಎಷ್ಟು ಬಂದಿದೆ ಅಂದ್ರ 9 ಬಂದಿದೆ, ಅಂದ್ರ 9 ಬಂದಿದೆ ಅಂತ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡಿದಾರೆ ಅಂದ್ರ ನೋಡ್ರಿ, 3 ಇಂಟು 3 ಮಾಡಿದಾರೆ. 3 ಇಂಟು 3 ಅಂದ್ರ 3 ಕ್ಯೂಬ್ ಅಂತೇಳಿ ನಾವು ಕರಿತೀವಿ. 3 ಕ್ಯೂಬ್ ಮಾಡಿದಾರ. 3 ಮೂರ್ಲ ಎಷ್ಟಂದ್ರ 9. ನಾವು ಒಂದ್ ಯಾವ ಒಂದು ಟ್ರಿಕ್ಸ್ ಬಳಸಿ ಅದನ್ನ ಆನ್ಸರ್ ಬಂದಿದೆ ಅಂತ ಕಂಡು ಹಿಡಿದ್ ಬಿಟ್ರ ಮುಂದಿಂದ ಎಲ್ಲ ಏನಾಗಿ ಬಿಡ್ತದ ಅಂದ್ರ ನಮ್ಗೆ ಅರ್ಥ ಆಗಿ ಬಿಡ್ತದ. ಹಾಗಾದ್ರ 3 ಇಂಟು 3 9 ಅಂದ್ರ ಇನ್ನು 9 ಇಂಟು 3 ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡಿ, 9 ಇಂಟು 3, 9 ಇಂಟು 3 ಅಂದ್ರ 9 ಮೂರ್ಲ 27 ಅಂತಕ್ಕಂಥದ್ದು. 9 ಮೂರ್ಲ ಎಷ್ಟ್ರಿ 27 ಅಂತಕ್ಕಂಥದ್ದು. ಹಂಗಾದ್ರೆ ಇನ್ ನಿಮಗೆ ಗೊತ್ತಾಗ್ಬಿಟ್ಟು ನಾವ್ ಎಷ್ಟ್ ಮಾಡ್ಬೇಕು ಅಂದ್ರೆ ಇಂಟು 3 ಮಾಡ್ಕೊತ ಹೋಗ್ಬಿಟ್ಟಿದಾರ ಅವ್ರು. 3 ಇಂಟು 3 9, 9 ಇಂಟು 3 27. ಇನ್ 27 ಇಂಟು 3 ಮಾಡ್ಬೇಕ್ರಿ. 27 ಇಂಟು 3 ಎಷ್ಟು ಬರ್ತದ, 81 ಬರ್ತದ. ಹಾಗಾದ್ರ ನಮ್ಗ 27 ಮಗ್ಗಿ ಬರುದಿಲ್ರಿ. ಇದನ್ನ ಹೆಂಗ್ ಮಾಡುದಪ್ಪಾ ಅಂತೇಳಿ ಅಂದ್ರ ನೋಡ್ರಿ, ಒಂದ್ ಟ್ರಿಕ್ಸ್ ಹೇಳ್ತೀನಿ. 27 ಇಂಟು 3 ಮಾಡ್ಬೇಕಾಗೈತೆ ನಾವು ಮೊದಲನೇದಾಗಿ 2 ಅಷ್ಟ ಮಾಡೋಣ. 2 ಮೂರ್ಲಾ ಎಷ್ಟು, ಅಥವಾ 7 ಮಾಡಿ. 7 ಮೂರ್ಲಾ ಎಷ್ಟ್ರಿ 7 1 7, 7 2 14, 7 3 21. ಎಷ್ಟು 21 ಅಂತಕ್ಕಂಥದ್ದು. ಅದರ ಜೊತೆಗೆ
ಎರಡೊಂದೆರಡು, ಎರಡು ನಾಲ್ಕ, ಎರಡು ಮೂರ್ಲ 6 ಅಂತಕ್ಕಂಥದ್ದು. 2 ಮೂರ್ಲ 6 ಇಲ್ಲಿ ಮೇಲೆ ಬರ್ಬೋದು. ಮೊದಲನೇದಾಗಿ ಮೇಲೆ 2 ಮೂರ್ಲ 6, 7 ಮೂರ್ಲ 21. ಇದನ್ನ ಕೂಡಿಸಿಬಿಟ್ರೆ 81 ಆಗ್ತದೆ. ಏನಾಯ್ತು? 81 ತಕ್ಕಂಥ. ಅಂದ್ರೆ ಹಿಂಗೂ ಮಾಡ್ಬೋದು, ಅಥವಾ ನಿಮ್ಗೆ 27 ಮೂರ್ಲ ಅಂತೇಳಿ ನಿಮ್ಗ 81 ಅಂತ ಇದು ಗೊತ್ತಾಗ್ತದೆ. ಸಿಂಪಲ್ ನಮ್ಗ ಸಂಖ್ಯೆಗಳಿದ್ದಾಗ ಏನಾಗ್ತದ ಗೊತ್ತಾಗಿ ಬಿಡ್ತದ. ಹಾಗಾದ್ರೆ ಇನ್ನ ನಮಗ್ ನೆಕ್ಸ್ಟ್ ಬರ್ತಕ್ಕಂಥದ್ದು 81 ಇಂಟು 3 ಮಾಡಿದಾಗ ಬರ್ತಕ್ಕಂಥ ಒಂದು ಆನ್ಸರ್ ಅನ್ನ ಏನಾಗಿರ್ತದ ಅಂದ್ರ ಇದಾಗಿರ್ತದ. ಹಾಗಾದ್ರೆ ಎಷ್ಟು ಬರ್ತದ ಅಂದ್ರ ನೋಡ್ರಿ, ಈಗಾಗ್ಲೇ ನಿಮ್ಗೆ ಹೇಳಿದೀನಿ ನಾವು 8 ಮೂರ್ಲ ಎಷ್ಟು? 8 1 8, 8 2 16, 8 ಮೂರ್ಲೆ 24. ಎಷ್ಟ್ರಿ? 24. ನಿಮಗ ಇದನ್ನ ನೋಡ್ರಿಪ್ಲೆ ಬಂದ್ ಬಿಡ್ಬೇಕು. ಇಲ್ಲಿ 24 ಅಂತಕ್ಕಂಥದ್ದು, ಇನ್ನು 1 ಮೂರ್ಲ 3 ಅಂತಕ್ಕಂಥದ್ದು. ಇದನ್ನ ನಾವೇನ್ ಪ್ಲಸ್ ಮಾಡ್ತಕ್ಕಂಥದ್ದು ಇಲ್ಲೇ ಬರ್ದ್ಬಿಡ್ನು. ಎಷ್ಟು ಬರ್ತದ ಆನ್ಸರ್ ಅಂದ್ರ 243 ಬರ್ತದೆ. ಎಷ್ಟು ಬರ್ತದ? 243. ಇಲ್ಲಿ 243 ಆಪ್ಷನ್ ಇದೆ ಅಂದ್ರ ಇದೆ ನೋಡ್ರಿ. ಆಪ್ಷನ್ ಬಿ ದಾಗ 243ನೇ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರ ಆಪ್ಷನ್ ಬಿ ಅಂತಕ್ಕಂಥದ್ದು. ಈ ರೀತಿಯಾದಂತ ನಮ್ಗೆ ಕೆಲವೊಂದಿಷ್ಟು ಏನಾಗ್ತಾವ ಅಂದ್ರ ಈ ಕೋಡಿಂಗ್ಗೆ ಸಂಬಂಧಪಟ್ಟಂತೆ ನಾವ್ ಏನ್ ಮಾಡ್ತೀವಿ, ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಏನ್ ಮಾಡಲಾಗ್ತದಂದ್ರ ಇಲ್ಲಿ ಕೇಳ್ತಾರ ಅಂತಕ್ಕಂಥದ್ದು. ಇದು ಮೊದಲನೇ ಪ್ರಶ್ನೆ. ಹಾಗಾದ್ರ ಮುಂದಿನ ಒಂದು ಪ್ರಶ್ನೆ ಯಾವ್ದಿದೆ ಅಂದ್ರ ನೋಡ್ರಿ, ನೀವು ಇವನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದ್ರ ಕೆಲವೊಂದಿಷ್ಟು ಇದೇ ಟ್ರಿಕ್ಸ್ ಅನ್ನ ಬಳಸಿಕೊಂಡು ಏನ್ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ಏನಿದೆ ಅಂದ್ರ ನೋಡ್ರಿ, 100, 25, 64, 49, 36 ಕ್ವಶನ್ ಮಾರ್ಕ್. ಇದನ್ನ ನಾವು ಬಿಡಿಸ್ಬೇಕು. ಹಾಗಾದ್ರ ಎಲ್ಲಾ ಪ್ರಶ್ನೆಗಳು ಒಂದೇ ರೀತಿಯಾಗಿ ಬರುವುದಿಲ್ಲ. ಎಲ್ಲಾ ಪ್ರಶ್ನೆಗಳು ಏನ್ ಮಾಡ್ತಾರ ಒಂದೇ ರೀತಿಯಾಗಿ ಕೇಳುವುದಿಲ್ಲ. ಕೆಲವೊಂದಿಷ್ಟು ಚೇಂಜಸ್ ಮಾಡ್ತಾರ. ನಾವು ಸ್ವಲ್ಪ ಯಾವ ಒಂದು ಆಧಾರದ ಮೇಲೆ ಆ ಪ್ರಶ್ನೆ ಬಂದಿದೆ ಅಂತೇಳಿ ನಾವು ಮೊದಲು ಏನ್ ಮಾಡ್ಬೇಕು, ತಿಳಿದುಕೊಳ್ಬೇಕು. ಅಂದಾಗ ಮಾತ್ರ ಪ್ರಶ್ನೆ ಬರ್ತದ. ಹಾಗಾದ್ರ ಯಾವ ಆಧಾರದ ಮೇಲೆ ಬಂದಿದೆ ನೋಡ್ರಿ, ಇದು ಹೇಳ್ತೀನಿ. 100 ಅಂತಕ್ಕಂಥದ್ದು 10 ಸ್ಕ್ವೇರ್ ಅಂತಕ್ಕಂಥದ್ದು. 10 ಸ್ಕ್ವೇರ್ ಅಂದ್ರ 10 100 ಅಂತಕ್ಕಂಥ. 10 100. ಹಾಗಾದ್ರೆ 10 100 ಆಗೈತಿ. ನೆಕ್ಸ್ಟ್ 25 ಬಂದೈತಿ. ಹಂಗಂದ್ರ ಇದು ಎಷ್ಟ್ ಸ್ಕ್ವೇರ್ಲಿ 25 ಅಂದ್ರ 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರ 5 5 25 ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ 10 ಬಂದಿದೆ, ಇಲ್ಲಿ 5 ಬಂದಿದೆ. ಹೆಂಗ್ರಿ ಅಂದ್ರ ಇವರು ಒಂದ್ ಅಂಕಿಯನ್ನ ಜಂಪ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಈ ಅಂಕಿ ಬಿಟ್ಟು ಇಲ್ಲಿಗೆ, ಇನ್ನು ಈ ಅಂಕಿ ಬಿಟ್ಟು ಇಲ್ಲಿಗೆ, ಈ ರೀತಿಯಾಗಿ ಏನ್ ಮಾಡಿದಾರೆ ಅಂದ್ರ ಇಲ್ಲಿ ಬಳಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. 10 ಆದ್ಮೇಲೆ -2 ಮಾಡಿದ್ದಾರೆ. -2 ಅಂದ್ರೆ ಎಷ್ಟು? 8 ಸ್ಕ್ವೇರ್. 8 ಸ್ಕ್ವೇರ್ ಅಂತ. ಹಾಗಾದ್ರೆ 8 8 64. 8 8 64 ಆಗ್ತದ. ಇಲ್ಲೂ ಏನ್ ಮಾಡಿದಾರ ಅಂದ್ರ ಪ್ಲಸ್ ಮಾಡಿದಾರೆ. ಇಲ್ಲಿ ಕೆಳಗಡೆ ಮೈನಸ್ ಮಾಡಿದರು, ಮೇಲ್ಗಡೆ ಪ್ಲಸ್ ಮಾಡಿದಾರೆ. ಅಂದ್ರೆ ಪ್ಲಸ್ ಅಂದ್ರ 5 + 2 ಅಂದಾಗ 7 ಬರ್ತದ. 7 ಸ್ಕ್ವೇರ್ ಅಂದಾಗ 7 7 49. ಎಷ್ಟ್ರಿ? 7 7 49. ಹಾಗಾದ್ರೆ ಇಲ್ಲಿ ಮೈನಸ್ ಮಾಡಿದಾರ. ಇನ್ನು ನಾವು -2 ಮಾಡ್ಕೋಬೇಕು. 2 ಅಂದ್ರ 6 ಬರ್ತದ. 6 ಸ್ಕ್ವೇರ್ ಬರ್ತದ. 6 6 36 ಅಂತಕ್ಕಂಥದ್ದು. ಇನ್ನು ಇಲ್ಲಿ ಪ್ಲಸ್ ಮಾಡಿದಾರ, ಮೇಲೆ ಪ್ಲಸ್ ಮಾಡ್ಕೋಬೇಕು, +2 ಮಾಡ್ಕೋಬೇಕು, 9 ಬರ್ತದ. ಹಾಗಾದ್ರೆ 9 9 ಎಷ್ಟು ಬರ್ತದ್ರಿ? 9 9 81 ಅಂತಕ್ಕಂಥದ್ದು. 9 9 ಎಷ್ಟು ಬರ್ತದ? 81 ಅಂತಕ್ಕಂಥದ್ದು ಬರ್ತದ. ಆನ್ಸರ್ ಏನಾಗಿರ್ತದಂದ್ರ ನಿಮ್ಗ 81 ಆಗಿರ್ತದ. ಈ ರೀತಿಯಾಗಿ ಪ್ರಶ್ನೆನ, ಈ ಎರಡನೇ ಪ್ರಶ್ನೆನ ಈ ರೀತಿಯಾಗಿ ಏನ್ ಮಾಡಿದಾರೆ, ಟ್ರಿಕ್ಸ್ ಬಳಸಿಕೊಂಡು ಏನ್ ಮಾಡಿದಾರ ಈ ಆನ್ಸರ್ ಬಿಡಿಸಿದಾರೆ. ಕೆಳಗಡೆ ಏನ್ ಮಾಡಿದಾರ, ಸ್ಕ್ವೇರ್ ದಾಗ ಹೋಗಿದೆ. ಅದ್ರ ಕೆಳಗಡೆ ಏನ್ ಮಾಡಿದಾರ, ಮೈನಸ್ ಮಾಡ್ಕೊತಾ ಹೋಗಿದಾರ. ಮೇಲ್ಗಡೆ +2 ಮಾಡಿದಾರ, ಕೆಳಗಡೆ -2 ಅಂತಕ್ಕಂಥದ್ರಾಗಿದಾರ. ಈಗ ಆಪ್ಷನ್ 81 ಇದೆ, 64 ಇದೆ,
25 9 ಅಂತಕ್ಕಂಥದ್ದಿದೆ. ಆದ್ರೆ ಸರಿಯಾದಂತ ಉತ್ತರ ಯಾವುದಂದ್ರ 81 ಸರಿಯಾದಂತ ಉತ್ತರ ಅಂತಕ್ಕಂಥದ್ದು. ಇನ್ನ ನೋಡು, ನೆಕ್ಸ್ಟ್ ಒಂದು ಮೂರನೇ ಪ್ರಶ್ನೆ ಯಾವುದಿದೆ ಅಂದ್ರ ಆ 2 2 6 12 20 30 ಮುಂದೆ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಇದು ಮಾಡಿ, ಸಿಂಪಲ್ ಇದೆ ಇದು, ಅಗ್ದಿ ಸಿಂಪಲ್ ಪ್ರಶ್ನೆ ಅಂತಕ್ಕಂಥದ್ದು. ನಿಮ್ಗೆ ಆಪ್ಷನ್ಗಳನ್ನ ಯಾವ ಕೊಟ್ಟಿದ್ದಾರೆ ಅಂದ್ರ ಆಪ್ಷನ್ ಎ 42, ಆಪ್ಷನ್ ಬಿ 36, ಆಪ್ಷನ್ ಬಿ 36, ಆಪ್ಷನ್ ಸಿ 40, ಆಪ್ಷನ್ ಡಿ 41 ಅಂತ 4 ಆಪ್ಷನ್ಗಳನ್ನ ನೀಡಿದಾರ. ಹಾಗಾದ್ರೆ ಯಾವ್ದು ಬರ್ತದ ಅಂತೇಳಿ, ಹಾಗಾದ್ರೆ ಇದನ್ನ ನೋಡಿ ಯಾವ್ದು ರೀತಿಯಾಗಿ ಇದನ್ನ ಮಾಡಿದಾರೆ ಅಂದ್ರೆ 2 ಆದ್ರೂಪ್ಲೆ 6 ಬಂದಿದೆ, 2 ಆದ್ರೂಪ್ಲೆ 6 ಬಂದಿದೆ ಅಂದ್ರೆ +4 ಮಾಡಿದ್ದಾರೆ, +4 ಮಾಡಿದ್ದಾರೆ ಅಂತ. ಹಾಗಾದ್ರೆ 6 ಆದ್ರೂಪ್ಲೆ 12 ಬಂದಿದೆಯಲ್ಲ ಅಂತೇಳಿ, 12 ಅಂದ್ರ ಮೊದಲು +4 ಆಮೇಲೆ ಇದಕ್ಕೆ +2 ಮಾಡಿದ್ದಾರೆ. ಈ +4ಗೆ +2 ಮಾಡಿ +6 ಅಂತಕ್ಕಂಥದ್ದು ಅಂದ್ರೆ +6 ಮಾಡಿದಾರೆ ಅಂತ. 6 +6 ಕೂಡಿಸಿದ್ರೆ 12 ಅಂತ. ಹಾಗಾದ್ರೆ ಇದಕ್ಕೂ ಮತ್ತೆ 2 ಮಾಡ್ಬೇಕು. ಇದಕ್ಕೆ ನಾವು ಏನ್ ಮಾಡ್ಬೇಕು, +2 ಮಾಡ್ಬೇಕು. 6ಕ್ಕೆ +2 ಮಾಡ್ರೆ +8 ಆಯ್ತು. 12ಕ್ಕೆ 8 ಕೂಡಿಸಿದ್ರೆ 20. ಮತ್ತೆ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ +2 ಮಾಡ್ಕೋಬೇಕು, +2 ಮಾಡ್ಕೋಬೇಕು. 8ಕ್ಕೆ +2 ಮಾಡ್ಕೊಂಡ್ರೆ ಎಷ್ಟಾಗ್ತದ, +10 ಆಗ್ತದ. 20ಕ್ಕೆ 10 ಕೂಡಿಸಿದ್ರೆ 30. ಹಾಗಾದ್ರೆ ಇದಕ್ಕೆ +10ಗೆ +2 ಮಾಡ್ಕೋಬೇಕು. +2 ಅಂದ್ರೆ ಎಷ್ಟಾಗ್ತದ್ರಿ, +12 ಆಗ್ತದ. 30ಗೆ 12 ಕೂಡಿಸಿದ್ರೆ ಎಷ್ಟಾಗ್ತದ, 30ಗೆ 12 ಕೂಡಿಸಿದ್ರೆ 42 ಆಗ್ತದೆ. ಎಷ್ಟಾಗ್ತದ, 42 ಆಗ್ತದ. ಆನ್ಸರ್ ಯಾವುದಂದ್ರ ಆಪ್ಷನ್ ಎ 42. ಆನ್ಸರ್ ಯಾವುದು, ಆಪ್ಷನ್ ಎ 42 ಅಂತಕ್ಕಂಥದ್ದು. ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಅಂದ್ರ +2 ಮಾಡ್ಕೋತೀವಿ. ಇದಕ್ಕ +2 ಮಾಡ್ಕೋತ ಹೋಗಿದಾರ ಅಂದ್ರ ಲಾಸ್ಟ್ 42 ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥದ್ದು. ಇದು ನಾವು ನಂಬರ್ದಾಗ ಕೇಳ್ತಕ್ಕಂತ ಕೆಲವೊಂದಿಷ್ಟು ಕೋಡಿಂಗ್, ಇದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಪಟ್ಟಂತದ್ದು ನಂಬರ್ದಾಗ ಕೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಮಾಡ್ತಾರಂದ್ರ ಈ ಅಲ್ಫಾಬೆಟ್ದಾಗ ಕೇಳ್ತಾರ. ಅಲ್ಫಾಬೆಟ್ದಾಗ ಏನ್ ಮಾಡಲಾಗ್ತದಂದ್ರ ಕೇಳಲಾಗ್ತದ, ಅದನ್ನ ನಾವು ಅಕ್ಷರ ಸರಣಿ ಅಂತೇಳಿ ಕರಿತೀವಿ. ನಾವು ಅಕ್ಷರ ಸರಣಿ ಅಂತೇಳಿ ಕರಿತೀವಿ. ಅಕ್ಷರ ಸರಣಿ. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತದ ಅಕ್ಷರ ಸರಣಿ ಅಂದಾಗ, ನಾವು ಅಗ್ನಿವೀರ ಮತ್ತು ಗ್ರೂಪ್ ಡಿದಾಗ ಬಹಳಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಆಗಿರ್ತಾವ, ಕೇಳಲಾಗಿರ್ತದೆ. ಯಾವ ರೀತಿ ಅಂದ್ರೆ ನೋಡ್ರಿ, ಸಿಂಪಲ್ ಇರ್ತದ. ಈಗ ಒಂದು ಪ್ರಶ್ನೆಯನ್ನ ನಾ ತೆಗೆದುಕೊಂಡು ಬಂದಿದ್ದೀನಿ. ಯಾವುದಂದ್ರ ಎ ಬಿ ಡಿ ಜಿ ಅಂತಕ್ಕಂಥ ಕೊಟ್ಟಿದ್ದಾರೆ. ಎ ಬಿ ಡಿ ಜಿ ಅಂತಕ್ಕಂಥದ್ದು. ನಾವು ಇದನ್ನ ಬಿಡಿಸ್ಬೇಕಾದ್ರೆ ಮೊದಲಿಗೆ ನಮಗ ಈ ಅಲ್ಫಾಬೆಟ್ಸ್ ಗೊತ್ತಬೇಕು. ಅಲ್ಫಾಬೆಟ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಂದ್ರ ಬರೆದುಕೊಳ್ಬೇಕು. ನಂಬರ್ ಪ್ರಕಾರ ಕೆಲವೊಮ್ಮೆ ನಂಬರ್ ಪ್ರಕಾರ ಬರೆದುಕೊಳ್ಬೇಕು. ಸೀರಿಯಲ್ ನಂಬರು ಈ ಕಡೆ ವಾಪಸ್ ಉಲ್ಟಾ ನಂಬರ್ ಅಂತ ಎರಡೂ ಬರೆದುಕೊಳ್ಬೇಕು. ಹಾಗಾದ್ರ ನಾ ಇಲ್ಲಿ ಸಿಂಪಲ್ ಆಗಿ ಬರೀತೀನಿ ನೋಡ್ರಿ. ಸ್ವಲ್ಪ ನಾವು ಏನ್ ಮಾಡ್ಬೇಕಂದ್ರ ಅಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ದಾಗ ಬರೆದ್ಬನ್ನು. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. 26 ಆಯ್ತಲ್ಲ. 1 2 3 4 5 6 7 8 9 10 11 12 30 40 15 16 17 18 19 20 21 22 23 24 25 26. ಹಾಗಾದ್ರೆ ನಾವು ಈಗ ಮೊದಲಿಗೆ ನಾವು ಹಿಂಗ್ ಬರೆದಿಟ್ಕೋಬೇಕ್ರಿ. ಯಾಕಂದ್ರೆ ಇದ್ರ ಮೇಲೆ ಒಂದು 2 ರಿಂದ 3 ಪ್ರಶ್ನೆಗಳು ಬಂದಿರ್ತಾವ. ನಾವು ಇದನ್ನ ಬರೆದಿಟ್ಕೊಂಡ್ರ ಇದನ್ನ ಬಿಡಿಸ್ಲಿಕ್ಕೆ ಬಹಳ ಈಜಿ ಆಗ್ತದೆ. ಇಲ್ಲಿ ಏನೇ ಮಾಡಿದಾರೆ ಕ್ವಶನ್ ಮಾರ್ಕ್.
ಕೊಟ್ಟಿದಾರ? ಏನೂ ಇಲ್ರಿ, ಬರೀ ಇಲ್ಲಿ ಪ್ಲಸ್ ಮಾಡಿದಾರ ಅಷ್ಟ. ಎ ಆದ್ರೂ ಪ್ಲೇ ಬಿ ಇದೆ, ಎ ಆದ್ರೂ ಪ್ಲೇ ಬಿ ಮಾಡಿದಾರ. ಇಲ್ಲಿ ಪ್ಲಸ್ 1 ಮಾಡಿದಾರ. ಇಲ್ಲಿ ಅಂದ್ರೆ ಒಂದು ಬಿಟ್ಟ ಪ್ಲಸ್ ಮಾಡ್ಕೊಂಡಿರ. ಮೊದಲು ಪ್ಲಸ್ ಅಷ್ಟ ಮಾಡಿದಾರ, ಅಂದ್ರ ಗ್ಯಾಪ್ ಮಾಡಿಲ್ಲ. ಎ ಆದ್ರೂ ಪ್ಲೇನ ಬಿ ಮಾಡಿದಾರ. ಎರಡನೇದಾಗಿ +1 ಮಾಡ್ಕೊಂಡಿದ್ದಾರೆ. ಅಂದ್ರೆ ಬಿ ಆದ್ರೂ ಪ್ಲೇ ಏನ್ ಮಾಡಿದಾರೆ ಅಂದ್ರ ಈ ಸಿ ಯನ್ನ ತೆಗೆದು ಹಾಕಿದ್ದಾರೆ. ಸಿ ಬಿಟ್ಟು ಎಲ್ಲಿಗೆ ಬಂದಿದ್ದಾರೆ? ಡಿ ಬಂದಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದಾರೆ ಅಂದ್ರ +2 ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರ? +2 ಅಂದ್ರೆ ಎರಡು ಅಲ್ಫಾಬೆಟ್ ಅನ್ನ ನಾವ್ ಏನ್ ಮಾಡ್ಬೇಕು? ಬಿಡಬೇಕಾಗ್ತದೆ. ಈಗ ಡಿ ಬಂದಿದಾರ. ಡಿ ಆದ್ರೂ ಪ್ಲೇ ಎರಡು ಯಾವ್ದಾದ್ರು? ಇ ಇದೆ ಮತ್ತು ಎಫ್ ಇದೆ. ಈ ಎರಡಗಳನ್ನ ಏನ್ ಮಾಡ್ಬೇಕಂದ್ರ ನಾವು ಬಿಡಬೇಕು. ಇದು ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬಂದಿದೆ? ಜಿ ಬಂದಿದೆ. ಹಾಗಾದ್ರೆ ನಮಗ್ ಗೊತ್ತದ್ರಿ, ಮೊದಲು ಪ್ಲಸ್, ಆಮೇಲೆ +1, ಆಮೇಲೆ +2. ಈಗ ನಾವು ಯಾವ್ದು ಮಾಡ್ಬೇಕಲ್ರಿ? +3 ಮಾಡ್ಕೋಬೇಕು. +3 ಮಾಡ್ಕೊಂಡ್ರಿ ಅಂದ್ರ ನಿಮ್ಗೆ ಸರಿಯಾದಂತ ಉತ್ತರ ಏನಾಗ್ತದೆ? ಬರ್ತದೆ. +3 ಅಂದ್ರೆ 3 ಅಲ್ಫಾಬೆಟ್ಸ್ ಅನ್ನ ನಾವು ಬಿಡಬೇಕಾಗ್ತದೆ. ಜಿ ಆದ್ಮೇಲೆ ಎಚ್ ಇದೆ, ಐ ಇದೆ, ಜೆ ಇದೆ. ಅಂದ್ರೆ ಈ ಮೂರುಗಳನ್ನ ನಾವು ಏನ್ ಮಾಡ್ಬೇಕು? ಬಿಟ್ಟ ನೆಕ್ಸ್ಟ್ ಲೆಟರ್ ಯಾವ್ದಿದೆಯಲ್ಲ ಅದನ್ನ ಬರಿಬೇಕು. ನೆಕ್ಸ್ಟ್ ಲೆಟರ್ ಯಾವ್ದಿದೆ ಅಂದ್ರ ಕೆ ಅಂತಕ್ಕಂಥ ಲೆಟರ್ ಇದೆ. ಈ ಕೆ ನ ಆನ್ಸರ್ ಏನಂದ್ರೆ ಸರಿಯಾದಂತ ಉತ್ತರ ಅಂತಕ್ಕಂಥದ್ದು. ಕೆ ಆನ್ಸರ್ ಏನಾಗಿರ್ತದೆ? ಸರಿಯಾದಂತ ಉತ್ತರವಾಗಿರ್ತದ. ಇದು ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಬರ್ತಾವ. ಇದು ಸಿಂಪಲ್ ಆಗಿನೂ ಕೇಳ್ತಾರ. ಕೆಲವೊಮ್ಮೆ ಯಾವ ರೀತಿಯಾಗಿ ಕೇಳ್ತಾರಂದ್ರ ಇನ್ನೊಂದು ಪ್ರಶ್ನೆ ಇದೆ ರೀ. ಇದೇ ಅಕ್ಷರ ಸರಣಿದಾಗ ಇನ್ನೊಂದು ಪ್ರಶ್ನೆಯನ್ನ ಏನ್ ಮಾಡಿದೀನಿ? ತೆಗೆದುಕೊಂಡು ಬಂದಿದ್ದೀನಿ. ಇನ್ನೊಂದು ಪ್ರಶ್ನೆ ಯಾವ್ದಿದೆ ಅಂದ್ರ ನೋಡಿ, ನಾವು ಕ್ಯಾಟ್ ಅಂತಕ್ಕಂಥ CAT ಕ್ಯಾಟ್ ಅನ್ನ FDW ಅಂತೇಳಿ ಬರಿಬಹುದು. FDW ಅಂತೇಳಿ ಬರಿಬಹುದು. ಹಾಗಾದ್ರ IGZ ಅನ್ನ ಏನಂತೇಳಿ ಬರಿಬಹುದು ಅಂತೇಳಿ, IGZ ಅನ್ನ ಏನಂತೇಳಿ ಬರಿಬಹುದು ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಿದಾರ. ನೋಡ್ರಿ, CAT ಅನ್ನ FDW ಅಂತೇಳಿ ಬರೆದ್ರ IGZ ಅನ್ನ ಏನಂತೇಳಿ ಬರಿಬಹುದು ಅಂತೇಳಿ. ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ. ಮೊದಲನೇದಾಗಿ ಸಿ ಇದ್ದಿದ್ದು ಜಾಗದಾಗ ಎಫ್ ಬಂದಿದೆ. ಸಿ ಇದ್ದ ಜಾಗದಾಗ ಎಫ್ ಅಂದ್ರೆ ಇಲ್ಲಿದೆ ನೋಡಿ, ಸ್ವಲ್ಪ ನೋಡಿ. ಸಿ ಇದ್ದ ಜಾಗದಾಗ ಎಫ್ ಬಂದಿದೆ. ಎಫ್ ಅಂದ್ರ +2 ಮಾಡ್ಕೊಂಡಿದ್ದಾರೆ. ಇಲ್ಲಿ +2 ಅಂದ್ರ ಸಿ ಆದ್ರೂ ಪ್ಲೇ +2 ಅಂದ್ರ ಈ ಎರಡು ಬಿಡ್ಬೇಕು. DE ಬಿಡ್ಬೇಕು. ಇಲ್ಲಿ ಎಫ್ ಗೆ ಬಂದಿದ್ದಾರೆ. +2 ಮಾಡ್ಕೊಂಡಿರ. ಎ ಆದ್ಮೇಲೆ ಯಾವ್ದು ಬಂದಿದ್ರ? ಡಿ ಗೆ ಬಂದಿದ್ದಾರೆ. ಎ ಆದ್ಮೇಲೆ ಇಲ್ಲೂ ಕೂಡ +2 ಅಂತಕ್ಕಂಥದ್ದು. +2 ಮಾಡ್ಕೊಂಡಿದ್ದಾರೆ. ಎ ಆದ್ರೂ ಪ್ಲೇ ಬಿ ಸಿ ಬಿಟ್ಟಿದ್ದರು. ನಮಗೆ ಡಿ ಬಂದಿದ್ದಾರೆ. ಆಮೇಲೆ ಟಿ ಆದ್ಮೇಲೆ ಡಬ್ಲ್ಯೂ, ಇಲ್ಲೂ ಕೂಡ +2 ಮಾಡ್ಕೊಂಡಿದ್ದಾರೆ. ಟಿ ಇಲ್ಲಿದೆ ನೋಡ್ರಿ. ಟಿ ಆದ್ಮೇಲೆ ಎರಡು ಅಕ್ಷರಗಳನ್ನ ಬಿಡುದು, ಅಂದ್ರೆ UV ಬಿಡುದು. ಆಮೇಲೆ ಇರ್ತಕ್ಕಂಥದ್ದು ಡಬ್ಲ್ಯೂ ಅಂತಕ್ಕಂಥದ್ದು. ಈ ರೀತಿಯಾಗಿ ಸಿಂಪಲ್ ಇದೆ ನಮಗಿದೆ. ಈಗ ಗೊತ್ತಾಗಿ ಬಿಡ್ತಾರೆ. ಅಂದ್ರ ಇದಕ್ಕೂ ಏನ್ ಸಂಬಂಧ ಇರ್ತದಲ್ಲ, ಇಲ್ಲಿ ಸಂಬಂಧವನ್ನು ನಾವು ಕಲ್ಪಿಸಬೇಕು. ಇಲ್ಲಿ ಮೊದಲನೇದಿದ್ದಕ್ಕ ಎರಡನೇದಕ್ಕೆ ಯಾವ ರೀತಿಯಾಗಿ ಸಂಬಂಧ ಕಂಡು ಬರ್ತದಲ್ಲ, ಇದನ್ನ ನಾವು ಮೂರನೇದಿದ್ದು ನಾಲ್ಕನೇದಕ್ಕೆ ಸಂಬಂಧವನ್ನ ಏನ್ ಮಾಡ್ಬೇಕಾಗ್ತದ? ಕಲ್ಪಿಸಬೇಕಾಗ್ತದೆ. ಇಲ್ಲಿ +2 ಮಾಡಿಕೊಂಡು ಇಟ್ಟಿದ್ದಾರೆ. ನಾವು ಇಲ್ಲಿ +2 ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಸರಿಯಾದಂತ ಉತ್ತರ ಬರ್ತದ. ನೀವು ಸಿಂಪಲ್ +2 ಮಾಡಿಬಿಟ್ರ, ಈಗ ಐ ಇರ್ತದ, ಅದಕ್ಕೆ +2 ಮಾಡ್ಕೋದು. ಜಿ ಇರ್ತದ, ಅದಕ್ಕ +2 ಮಾಡ್ಕೋದು. ಜಡ್ ಇರ್ತದ, ಅದಕ್ಕ +2 ಮಾಡ್ಕೋದು. ಹಾಗಾದ್ರೆ ನೀವ ಮಾಡ್ಬೋದು. ಐ ಆದ್ರೂ +2 ಅಂದ್ರೆ ಎಲ್ಲಿದೆ? ಐ ಇಲ್ಲಿದೆ ನೋಡ್ರಿ. ಐ ಇದೆ. +2 ಅಂದ್ರ JK ಬಿಡುದು. JK ಬಿಟ್ಟು ಅಂದ್ರ ಎಲ್ ಬರ್ತದ. ಯಾವ್ದು ಬರ್ತದ್ರಿ? ಎಲ್ ಬರ್ತದ. ಜಿ ಆದ್ರೂ +2 ಅಂದ್ರ ಜಿ ಆದ್ರೂ +2 ಅಂದ್ರ HI ಬಿಡುದು. ಜೆ ಬರ್ತದ. ಎಲ್ ಜೆ. ಜಡ್ ಆದ್ರೂ +2. ಜಡ್ ಆದ್ರೂ +2 ಅಂದಾಗ AB ಬಿಡುದು. ಸಿ ಬರ್ತದ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದಂದ್ರ LJC ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಇದೆ. ಯಾವ್ದ್ರಿ? LJC ಅಂತಕ್ಕಂಥದ್ದು. LJC ಅಂತಕ್ಕಂಥದ್ದು ಏನಿದೆ ಸರಿಯಾದಂತ ಉತ್ತರವಾಗಿದೆ ಅಂತಕ್ಕಂಥದ್ದು. ಹೀಗೆ ಅನೇಕ ರೀತಿಯಾದಂತಹ ಕೋಡಿಂಗ್ ಮತ್ತು ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ಅಗ್ನಿವೀರ ಆಗಿರಬಹುದು,
ಗ್ರೂಪ್ ಡಿ ಆಗಿರಬಹುದು ಅಥವಾ ಯಾವುದೇ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಪ್ರತಿಯೊಂದು ಎಕ್ಸಾಮ್ದಲ್ಲಿಯೂ ಕೂಡ ಇದಕ್ಕೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಪಟ್ಟಂತ ಸಂಖ್ಯಾ ಸರಣಿ ಆಗಿರ್ಬೋದು, ಅಕ್ಷರ ಸರಣಿ ಆಗಿರ್ಬೋದು, ಎರಡಕ್ಕೂ ಸಂಬಂಧಪಟ್ಟಂತೆ ಏನ್ ಮಾಡ್ತಾರಂದ್ರ ಪ್ರಶ್ನೆಗಳನ್ನ ಕೇಳಲಾಗಿರ್ತದ. ನಾವ್ ಇದನ್ನ ಏನ್ ಮಾಡ್ಬೇಕಂದ್ರ ನಮ್ಮದೇ ಆದಂತ ರೀತಿಯಲ್ಲಿ ಪ್ರಾಕ್ಟೀಸ್ ಗಳನ್ನ ಮಾಡಿದಾಗ ಏನಾಗ್ತದಂದ್ರ ನಾವು ಹೆಚ್ಚಿಗೆ ಇದರಲ್ಲಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತದ ಅಂತಕ್ಕಂಥವು. ಹಾಗಾಗಿ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ, ಅದರ ಜೊತೆಗೆ ಲೈಕ್ ಮಾಡಿ. ಕ್ಲಾಸ್ ಬಗ್ಗೆ ನಿಮಗ ಏನ್ ಅನಿಸಿರ್ತದಲ್ಲ ಅದನ್ನ ನೀವು ಕಮೆಂಟ್ ಮೂಲಕ ನಮಗೆ ಏನ್ ಮಾಡಬಹುದು ತಿಳಿಸಬಹುದು. ಮುಂದೆ ಮತ್ತೆ ನಾನು ಕೆಲವೊಂದಿಷ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.